ಮಾತ್ರ ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯ ದೊರಕಿಸ್ಕೊಡುವಂಥದ್ದು. ಈಗ ಕರ್ನಾಟಕದಲ್ಲಿ ನಿಮ್ಗೆ ಹೇಳಬೇಕು ಅಂದರೆ, ಈಗ ಕಾಂಗ್ರೆಸ್ ಪಕ್ಷ ನೋಡಿ ಎಲ್ಲ ಸಮುದಾಯದವ್ರಿಗೂ ಮುಖ್ಯಮಂತ್ರಿ ಮಾಡಿದೆ. ಒಕ್ಕಲಿಗರು ಮಾಡಿದೆ, ಲಿಂಗಾಯತರಿಗೆ ಮಾಡಿದೆ, ಸವಿತಾ ಸಮಾಜದವ್ರಿಗೆ ಮಾಡಿದ್ದಾರೆ, ಈಡಿಗರು ಮಾಡಿದ್ದಾರೆ. ಮತ್ತು ದೇವರಾಜ ಅರಸು ಅವ್ರಿಗೆ ಇನ್ನೊಬ್ಬ ಇಲ್ಲ, ಅವರ ಜಾತಿಯವರು ಶಾಸಕ. ಮತ್ತು ದೇವರಾಜ ಅರಸು ಸದಸ್ಯರೂ ಅಲ್ಲ. ನಾನು ಹೇಳೋದು ಧರ್ಮ್ ಸಿಂಗ್ ಅವರು ಇನ್ನೊಬ್ರು ಇಲ್ಲ, ಅವ್ರ ಜಾತಿಯವರು. ಹಾಗೆ ವೀರೇಂದ್ರ ಪಾಟೀಲ್ ಮಾಡಿದ್ದಾರೆ, ನಮ್ಮಲ್ಲಿ ಕೃಷ್ಣ ಅವ್ರು ಮಾಡಿದ್ದಾರೆ. ಹೀಗೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಸಮುದಾಯದವ್ರಿಗೂ ಆದಷ್ಟು ಕೂಡ ಆ ಪ್ರಾತಿನಿಧ್ಯವನ್ನು ಕೊಟ್ಟಿದ್ದಾರೆ. ಮತ್ತು ದಲಿತರಾಗಲಿಲ್ಲ ಅಂತಕ್ಕಂಥ ಕೂಗು ಕೂಡ ಇದೆ. ಅದು ಇವತ್ತೆಲ್ಲ ನಾಳೆ ಕಾಂಗ್ರೆಸ್ ಪಕ್ಷ ಅವ್ರಿಗೂ ಕೂಡ ನ್ಯಾಯ ದೊರಕಿಸ್ಕೊಡ್ತಕ್ಕಂಥ ವಿಶ್ವಾಸ ನನ್ನಲ್ಲಿದೆ. ಹಂಗಂದಾಕ್ಷಣಕ್ಕೆ ಈಗಲೇ ಪರಮೇಶ್ವರ್ಗೋ ಮುನಿಯಪ್ಪನಿಗೋ ಮಾದೇವಪ್ಪನಿಗೂ ಬಂದ್ಬಿಡುತ್ತೆ ಅಂತಲ್ಲ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ವಿಶ್ವಾಸ ಎಲ್ರಿಗೂ ಕೂಡ ಅವಕಾಶ ದೊರಕುತ್ತೆ ಅಂತಕ್ಕಂಥದ್ದು ರಾಜಕಾರಣಿಗಳಲ್ಲೂ ಇದೆ, ಜನರಲ್ಲೂ ಇದೆ. ಈಗ ಬಿಜೆಪಿನಲ್ಲಿ ಬೇರೆ ಜಾತಿಯವರು ಆಗ್ಬಿಡ್ತಾರ, ಲಿಂಗಾಯತನ ಬಿಟ್ಟು. JDSನಲ್ಲಿ ಒಕ್ಕಲಿಗರು ಬಿಟ್ಟು ಬೇರೆಯವರು ಆಗ್ಬಿಡ್ತಾರ. ಆದರೆ ಕಾಂಗ್ರೆಸ್ನಲ್ಲಿ ಒಕ್ಕಲಿಗರು ಆಗ್ಬೋದು, ಲಿಂಗಾಯತರು ಆಗ್ಬೋದು, ಬೇರೆಯವರು ಆಗ್ಬೋದು. ಆದರೆ ಆ ಪಕ್ಷಗಳಲ್ಲಿ ಬೇರೆಯವರು ಆಗ್ತಾರೆ ಅನ್ನೋ ವಿಶ್ವಾಸ ಯಾರು ಯಾವತ್ತೂ ಇಟ್ಕೊಳ್ಳಾಗಿಲ್ಲ. ಇಲ್ಲಿ ಇಟ್ಕೋಬೋದು ಕಾಂಗ್ರೆಸ್ ಪಕ್ಷ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಭವ್ಯವಾದಂಥ ಇತಿಹಾಸ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಆನಂದ್ ಭವನ ಅಲಹಾಬಾದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಡುಗೆ ಕೊಟ್ಟರು. ಅವರಾಗ ಯಾರು ಮೋತಿಲಾಲ್ ನೆಹರು ಇವರೆಲ್ಲ ಅವರೆಲ್ಲ ಬೇರೆಯವರೆಲ್ಲ ಭಾಷಣ ಮಾಡಿದ್ದಾರಲ್ಲ. ಯಾರನ್ನ ಆಗಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ಪೂರ್ವಜರು ಭಾಗಿಯಾಗಿದ್ರು, ನಾವಿಂಥ ಕೊಡುಗೆ ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ಹೇಳಿ ಇವರೆಲ್ಲ ಎಷ್ಟೋ ಜನ, ನನಗೆ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲ. ನಮ್ಮ ಹರಿಪ್ರಸಾದ್ ಹೇಳ್ತಾ ಇದ್ರು, ವಾಜಪೇಯಿ ಬಗ್ಗೆ ನನಗೆ ಭಾಳ ಗೌರವ, ಗೊತ್ತಾಯ್ತಾ. ಅವರೇನೆ ಒಂದ್ಸರಿ ಹೋಗಿ ನಾನು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಲ್ಲ ಅಂತೇಳಿ ಮುಚ್ಚಳಿಕೆ ಬರ್ಕೊಟ್ರು ಅಂತೇಳಿ ಅವರು ಕೆಲವು ಸಂದರ್ಭದಲ್ಲಿ ಹೇಳಿದ್ದನ್ನು ನಾನು ಜ್ಞಾಪಿಸ್ಕೊಳ್ತೀನಿ. ಈ ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವರೇ ಸ್ವಾತಂತ್ರ್ಯ ತರ್ತಕ್ಕಂಥ ಹೋರಾಟದಲ್ಲಿ ಮುಂಚೂಣಿಲಿದ್ದಂಥ ಕುಟುಂಬದ ಸದಸ್ಯರುಗಳು ಇವತ್ತಿರೋರು. ಇವ್ರುಗಳು ಎಲ್ಲ ಇದ್ದಾರೆ, ಎಲ್ಲ ದೇಶ ನಾವೆಂಥದ್ದು ಏನೋ ಹೇಳ್ಕೊಂಡು ಪಾಪ ಮಾಡ್ತಾರೆ, ಮಾಡಲಿ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೊಂದೇನೆಂದರೆ, ಏನು ಇವತ್ತು ದೇಶದಲ್ಲಿ ಪಕ್ಷ ಇದೆ, ಪಕ್ಷದಲ್ಲಿ ಸೋನಿಯಾ ಗಾಂಧಿಯವರು ನನಗೆ ಪ್ರಧಾನಮಂತ್ರಿ ಕೆಲಸ ಬೇಡ ಅಂತ ಹೇಳಿದಂಥ ಒಂದು ಉದಾಹರಣೆ ಕಾಂಗ್ರೆಸ್ ಪಕ್ಷದ ನೇತಾರೊಬ್ಬರಿಲ್ಲ. ಯಾರನ್ನ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯಗಿರಿ ಬಿಟ್ಕೊಡು ಅಂದರೆ ಬಿಟ್ಕೊಡ್ತಾನ ಅಂತ. ದೇಶದ ಪ್ರಧಾನಮಂತ್ರಿಗಿರಿನೇ ನನಗೆ ಬೇಡ ಅಂತೇಳಿ ಯಾರು ಸೋನಿಯಾ ಗಾಂಧಿಯವರು ಮನಮೋಹನ್ ಸಿಂಗ್ ಮಾಡ್ತಾರೆ. ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಅವರೊಬ್ಬ ಆರ್ಥಿಕ ತಜ್ಞ ಇದ್ದ ಹಿನ್ನೆಲೆಯಲ್ಲಿ ಯಾವುದು ಲಿಬರಲೈಸೇಷನ್ನು, ಪ್ರೈವೇಟೈಸೇಷನ್ನು, ಗ್ಲೋಬಲೈಸೇಷನ್ನ ಸಮರ್ಪಕವಾಗಿ ಜಾರಿ ಮಾಡೋದ್ರಿಂದ ನಮ್ಮಲ್ಲಿ ಯಾವುದೇ ಒಂದು ಆರ್ಥಿಕ ಬಿಕ್ಕಟ್ಟು ನಮ್ಮ ದೇಶದಲ್ಲಿ ಬರಲಿಲ್ಲ. ಹೌದಲ್ವಾ? ಇದು ಕಾಂಗ್ರೆಸ್ಸಿನ ಇತಿಹಾಸ. ಈಗ ರಾಹುಲ್ ಗಾಂಧಿ ಅವರು ಈಗ ಭಾರತ್ ಜೋಡೋ ಯಾತ್ರೆ ಮಾಡಿದ್ರು. ಯಾರಾದರೂ ಆ ಚಳಿನಲ್ಲಿ ಒಂದೇ ಒಂದು ಟೀ ಶರ್ಟ್ ಇಟ್ಕೊಂಡು ತಿರ್ತಾರ? ಮನುಷ್ಯನ ಒಂದು ಬದ್ಧತೆ ಮತ್ತು ಮನುಷ್ಯನ ಒಂದು ದೃಢವಾದಂಥ ನಿರ್ಧಾರ ಇದೆಯಲ್ಲ, ಆ ನಿರ್ಧಾರದಿಂದ 6 ಡಿಗ್ರಿ ಸೆಂಟಿಗ್ರೇಡ್ ಟೆಂಪ್ರೇಚರ್ ಇದ್ರೂ ಕೂಡ ನಿಮಗೆ ಒಂದು ಟೀ ಶರ್ಟ್ ಹಾಕ್ಕೊಂಡು ಆ ಭಾರತ್ ಜೋಡೋ ಯಾತ್ರೆಯಲ್ಲಿ ಈ ದೇಶದಲ್ಲಿ ಒಗ್ಗಟ್ಟು ಬರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾಡಿ ಅವರು ಒಂದಲ್ಲ ಒಂದು ದಿವಸ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಬೇಕು ಅಂತ ಅಭಿಲಾಷೆ ಇರ್ತಕ್ಕಂಥವ್ರು ನನ್ನನ್ನು ಒಳಗೊಂಡಂತೆ ಬಹಳ ಜನ ಇದ್ದಾರೆ. ಇದು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಕ್ಕಂಥ ಮುಖಂಡರುಗಳು ಮತ್ತು ಕಾಂಗ್ರೆಸ್ ಪಕ್ಷದ ಹಿನ್ನೆಲೆ